ಹಾಯ್ ಸ್ನೇಹಿತರೆ, ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರ ಶತಕದ ಅಬ್ಬರಕ್ಕೆ ಆಂಗ್ಲ ಪಡೆ ತತ್ತರಿಸಿ ಹೋಗಿದೆ. ಅಷ್ಟಕ್ಕೂ ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ಅವರ ಬ್ಯಾಟಿಂಗ್ ಅಬ್ಬರ ಹೇಗಿತ್ತು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಇಂಗ್ಲೆಂಡ್ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಅದರಂತೆ ಓಪನಿಂಗ್ ನಲ್ಲಿ ಕಣಕ್ಕಿಳಿದ ಯಶಸ್ವಿ ಜೈಸ್ವಾಲ್ ಹಾಗೂ ಕೆಎಲ್ ರಾಹುಲ್ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ಆಂಗ್ಲ ಪಡೆ ತತ್ತರಿಸಿ ಹೋಗಿತ್ತು. ಅದರಂತೆ ಯಶಸ್ವಿ ಜೈಸ್ವಾಲ್ ಅವರು ಬರೋಬ್ಬರಿ 154 ಬಾಲ್ಗಳಲ್ಲಿ ಸೆಂಚುರಿ ಸಿಡಿಸುವ ಮೂಲಕ ಹೊಸ ವಿಶ್ವ ದಾಖಲೆ ಕೂಡ ಯಶಸ್ವಿ ಜೈಸ್ವಾಲ್ ಅವರು ನಿರ್ಮಿಸಿದ್ರು. ಈ ಮೂಲಕ ಯಶಸ್ವಿ ಜೈಸ್ವಾಲ್ ಅವರು 16 4 1 6 ಗಳೊಂದಿಗೆ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡಿದ್ರು. ಈ ಮೂಲಕ ನಾಟ್ಔಟ್ ಆಗಿ ಕೂಡ ಉಳಿದಿದ್ದಾರೆ. ಕೆಎಲ್ ರಾಹುಲ್ ಅವರು ಆಡಿದಂತ 78 ಬಾಲ್ಗಳಲ್ಲಿ 42 ರನ್ ಸಿಡಿಸುವ ಮೂಲಕ ತಂಡಕ್ಕೆ ಆಸರೆಯಾಗಿ ನಿಂತರು. ಈ ಮೂಲಕ ಕೆಎಲ್ ರಾಹುಲ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನೊಂದಿಗೆ ಬೇಡನ್ ಕರ್ಸೆ ಅವರಿಗೆ ಹೊರಟೋದ್ರು. ಈ ಮೂಲಕ ಕೆಎಲ್ ರಾಹುಲ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವ ಮೂಲಕ ತಂಡಕ್ಕೆ ಆಸರೆಯಾಗಿ ನಿಂತರು. ಕೆಎಲ್ ರಾಹುಲ್ ವಿಕೆಟ್ ಕಳೆದುಕೊಂಡ ಬಳಿಕ ಬಂದ ಸಾಯಿ ಸುದರ್ಶನ್ ಅವರು ಆಡಿದಂತ 4 ಬಾಲ್ಗಳಲ್ಲಿ ಯಾವುದೇ ರನ್ ಕಲೆ ಹಾಕದೆ ತಂಡಕ್ಕೆ ನಿರಾಸೆ ಮೂಡಿಸಿದ್ರು. ಐಪಿಎಲ್ ನಲ್ಲಿ ಜಿಟಿ ತಂಡದಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟು ಆ ಮೂಲಕ ಭಾರತ ತಂಡಕ್ಕೆ ಟೆಸ್ಟ್ ನಲ್ಲಿ ಎಂಟ್ರಿ ಕೊಟ್ಟಿದ್ರು. ಈ ಮೂಲಕ ಇಂಗ್ಲೆಂಡ್ ವಿರುದ್ಧ ಸಾಯಿ ಸುದರ್ಶನ್ ಅವರು ಯಾವುದೇ ಪರ್ಫಾರ್ಮೆನ್ಸ್ ಕೊಡದೆ ಪೆವಿಲಿಯನ್ ಕೂಡ ತಲುಪಿದ್ರು. ನಾಯಕ ಶುಭ್ಮನ್ ಗಿಲ್ ಅವರು ತಂಡಕ್ಕೆ ಆಸರೆಯಾಗಿ ನಿಂತಿದ್ದಾರೆ. ಕೇವಲ 74 ಬಾಲ್ಗಳಲ್ಲಿ 50 ಸಿಡಿಸುವ ಮೂಲಕ ನಾಟ್ಔಟ್ ಆಗಿ ಕೂಡ ಉಳಿದಿದ್ದಾರೆ. ಈಗ ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ಅವರು ಅದ್ಭುತವಾಗಿ ಕೂಡ ಆಡ್ತಾ ಇದ್ದಾರೆ. ಯಶಸ್ವಿ ಜೈಸ್ವಾಲ್ ಅವರು ಸೆಂಚುರಿ ಸಿಡಿಸಿ ನಾಟ್ಔಟ್ ಆಗಿ ಕೂಡ ಉಳಿದಿದ್ದಾರೆ. ಗಿಲ್ ಅವರು ಕೂಡ ಬರೋಬ್ಬರಿ 74 ಬಾಲ್ಗಳಲ್ಲಿ 50 ಸಿಡಿಸುವ ಮೂಲಕ ನಾಟ್ಔಟ್ ಆಗಿ ಕೂಡ ಉಳಿದಿದ್ದಾರೆ. ಈ ಮೂಲಕ ನಮ್ಮ ಭಾರತ ತಂಡ 215 ರನ್ ಗಳಿಗೆ 2 ವಿಕೆಟ್ ಕಳೆದುಕೊಂಡಿದೆ. ಈ ಮೂಲಕ ಯಶಸ್ವಿ ಜೈಸ್ವಾಲ್ ಅವರು ಸೆಂಚುರಿ ಸಿಡಿಸುವ ಮೂಲಕ ಹೊಸ ವಿಶ್ವ ದಾಖಲೆ ಕೂಡ ಜೈಸ್ವಾಲ್ ಅವರು ನಿರ್ಮಿಸಿದ್ದಾರೆ. ಜೈಸ್ವಾಲ್ ಹಾಗೂ ಗಿಲ್ ಅವರ ಆರ್ಭಟದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ.